ಬೈಕ್ ಡಾಕ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ದಯವಿಟ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂತಂದರೆ, ಪಲ್ಸರ್ ಪೆಟ್ರೋಲ್ ಟ್ಯಾಂಕ್ ಏರ್ ಬ್ಲಾಕ್ ಆಗುತ್ತೆ. ಏರ್ ಬ್ಲಾಕ್ ಆದಾಗ ಏನಾಗುತ್ತೆ, ಇಲ್ಲಿ ಪೆಟ್ರೋಲ್ ಬರಲ್ಲ. ಪೆಟ್ರೋಲ್ ಬರಲಿಲ್ಲ ಅಂದಾಗ ಏನು ಮಾಡುತ್ತೆ, ನೀವು ಪೆಟ್ರೋಲ್ ಕ್ಯಾಪ್ ಓಪನ್ ಮಾಡಿದಾಗ ಏರ್ ಔಟ್ ಆಗುತ್ತಲ್ವ, ಆವಾಗ ಇದಾಗುತ್ತೆ. ಈಗ ನೋಡಿ ಪೆಟ್ರೋಲ್ ಬರ್ತಾ ಇದೆ. ಪೆಟ್ರೋಲ್ ಯಾಕೆ ಬರಲ್ಲ, ಪೆಟ್ರೋಲು ಏನು ಬರಲ್ಲ ಅನ್ನೋದು ಪ್ರಾಬ್ಲಮ್ಮು. ಅದು ಏನಾಗಿರುತ್ತೆ ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಇದು ಟ್ಯಾಂಕ್ನ ಬಿಚ್ಕೊಂಡು ಟ್ಯಾಂಕ್ ಬಿಚ್ತಾ ನೋಡಿ. ಟ್ಯಾಂಕ್ ಬಿಚ್ಚಬೇಕು. ಟ್ಯಾಂಕ್ ಬಿಚ್ಚಾದ ನಂತರ ಟ್ಯಾಂಕ್ ಕೆಳಗಡೆ ಎರಡು ಏರ್ ಹೋಗೋ ಪೈಪ್ ಇರುತ್ತೆ. ಬಟ್ ಆ ಏರ್ ಪೈಪ್ ಹೋಗೋದನ್ನ ಯಾರೋ ರಿಮೂವ್ ಮಾಡಿದ್ದಾರೆ. ಬಟ್ ರಿಮೂವ್ ಮಾಡಿದ್ರೆ ಏನೋ ಪೈಪ್ ಇದ್ದರೂ ಓಕೆ, ಪೈಪ್ ಇಲ್ಲದೇ ಇದ್ದರೂ ಓಕೆ, ಏನು ತೊಂದರೆ ಇಲ್ಲ. ಬಟ್ ಅದು ರಿಮೂವ್ ಮಾಡಿರೋ ಪೈಪ್ ಏನು ಮಾಡಿದೆ, ಇದ್ರ ಮೇಲೆ ಬಂದು ಕೂತಿದೆ ನೋಡಿ. ವೈರಿಂಗ್ ಇದ್ರ ಮೇಲೆ ಕುಂತ್ಕೊಂಡು ಲಾಕ್ ಆಗಿಬಿಟ್ಟಿದೆ. ಇದನ್ನು ನೋಡಿ, ಇದು ಏರ್ ಹೋಗೋ ಪೈಪ್ ಇದೆಯಲ್ವಾ, ಅದು ಮತ್ತು ಇದಕ್ಕೆ ಬಂದು ಲಾಕ್ ಆಗಿದೆ. ಅವಾಗೇನಾಗಿದೆ, ಕಸ್ಟಮರ್ಗೆ ತುಂಬ ತೊಂದರೆ ಕೊಡ್ತಾಯಿತ್ತು. ಇಲ್ಲಿ ಒಂದು 2 ಕಿಲೋಮೀಟ್ರ್ ಹೋಗೋದು ಮತ್ತು ಬರೋಂತ ಆಫ್ ಆಗೋದು, ಆ ಥರ ಎಲ್ಲ ಮಾಡ್ತಾಯಿತ್ತು. ಬಟ್ ಯಾರೋ ಇದು ನೋಡ್ಕೊಳ್ದೇ ಇದನ್ನು ಇದಕ್ಕೆ ಹಾಕಿದ್ದಾರೆ ನೋಡಿ. ಅದು ಇಷ್ಟೇ ಪ್ರಾಬ್ಲಮ್. ಇದು ಯಾರಿಗಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ಈ ಥರ ನೀವೇ ನೋಡ್ಕೊಂಡು ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಬಟ್ ಅಕಸ್ಮಾತು ಪೈಪ್ ಇದ್ದು ಅದೇ ಥರ ಆಗ್ತಾಯಿದೆ ಅಂತಂದರೆ, ಪೈಪಲ್ಲಿ ಏನೋ ಬ್ಲಾಕ್ ಆಗಿರುತ್ತೆ ಅಂತ. ಆ ಪೈಪಲ್ಲಿ ಏನೋ ಸಣ್ಣ ಹುಳಗಳು ಬರುತ್ತೆ, ಅದರೊಳಗಡೆ ಹೋಗಿ ಇದು ಕಟ್ಬಿಟ್ಟಿರುತ್ತೆ, ಮಣ್ಣು ಥರ ಕಟ್ಬಿಟ್ಟಿರುತ್ತೆ. ಅವಾಗ ಒಂದು ಸಲ ನೋಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಪೆಟ್ರೋಲ್ ಏನಾದರೂ ಬಂದೇ ಇದ್ದಾಗ ಕ್ಯಾಪ್ ಓಪನ್ ಮಾಡಿದ್ರೆ ಏರ್ ಓಪನ್ ಆಗುತ್ತೆ, ಆವಾಗ ಪೆಟ್ರೋಲ್ ಬರುತ್ತೆ ನೋಡಿ. ಇದಕ್ಕೆ ಬಂದು ಅದು ಲಾಕ್ ಆಗಿಬಿಟ್ಟಿದೆ. ಆವಾಗ ಏರ್ ತೊಗೊಳ್ಳೋ ಚಾನ್ಸ್ ಅದಕ್ಕೆ ಹೋಗ್ತಾ ಇರಲಿಲ್ಲ. ಪೆಟ್ರೋಲ್ ಒಳಗಡೆ ಸೇಕಾಗಿ ಗಾಳಿ ತುಂಬಿಕೊಂಡು ಏನಾಗುತ್ತೆ, ಪೆಟ್ರೋಲು ಆಚೆ ಕಡೆ ಬರಲ್ಲ ನೋಡಿ. ಈ ಥರ ಪ್ರಾಬ್ಲಮ್ ಆಗಿದೆ ಇದು ನೋಡಿ. ಪೆಟ್ರೋಲಲ್ಲಿ ಇದಕ್ಕೆ ಬಂದು ವೈರಿಂಗಿಗೆ ಬ್ಲಾಕ್ ಆಗಿಬಿಟ್ಟಿದೆ. ಬ್ಲಾಕ್ ಆಗಿರೋದ್ರಿಂದ ಅಲ್ಲಿ ಪೆಟ್ರೋಲು ಬರ್ತಾ ಇರಲಿಲ್ಲ ನೋಡಿ. ಈ ಥರ ಪ್ರಾಬ್ಲಮ್ ಯಾರಿಗಾರು ಇದ್ದರೆ ಇದನ್ನು ಸಾಲ್ವ್ ಮಾಡೋದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ.